ಬಸವ ಐಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PN ಜಂಕ್ಷನ್ ಡಯೋಡ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ನಾವು PN ಜಂಕ್ಷನ್ ಅಂದರೆ ಏನು ಅಂತ ನೋಡಿದ್ವಿ. ಸೊ PN ಜಂಕ್ಷನ್ ಅಂದ್ರೆ ಏನು, ಅದು ಯಾವ ರೀತಿ ಇರುತ್ತೆ, ಅದ್ರ ಪ್ರಾಪರ್ಟೀಸ್ ಏನೇನು ಇರ್ತವೆ ಅಂತ ನೋಡಿದ್ವಿ. ಯಾವ ಥರ PN ಜಂಕ್ಷನ್ ರೆಡಿ ಆಗುತ್ತೆ ಅಂತ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಒಂದು ಅಪ್ಲಿಕೇಶನ್ನ ನೋಡೋಣ PN ಜಂಕ್ಷನ್ದು. ಸೊ ಸಿಂಪಲ್ ಅಪ್ಲಿಕೇಶನ್ ಅಂದರೆ PN ಜಂಕ್ಷನ್ ಡಯೋಡ್. ಸೊ ಏನು ಡಯೋಡ್ ಅನ್ನೋದು ಒಂದು ಸೆಮಿಕಂಡಕ್ಟರ್ ಡಿವೈಸ್. ಸೊ PN ಜಂಕ್ಷನ್ನ ಪ್ರಾಪರ್ಟೀಸ್ ಏನಿತ್ತು ಅದರಲ್ಲಿಂದನೇ PN ಜಂಕ್ಷನ್ ಡಯೋಡ್ ಕೂಡ ರೆಡಿ ಆಗುತ್ತೆ. ಇದನ್ನು ನಾರ್ಮಲ್ ಆಗಿ ಡಯೋಡ್ ಅಂತಲೂ ಕರೀತಾರೆ. ಸೊ ನೀವು ಹಿಂದಿನ ವಿಡಿಯೋ ನೋಡಬೇಕಾದ್ರೆ ಮೇಲೆ ಐ ಬಟನ್ ಮೇಲೆ ಲಿಂಕ್ ಮಾಡಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿ ಹಿಂದಿನ ವಿಡಿಯೋ ನೋಡ್ಬೋದು. ಸೊ ಮೊದಲಿಗೆ ವಾಟ್ ಈಸ್ PN ಜಂಕ್ಷನ್ ಡಯೋಡ್? ಏನು PN ಜಂಕ್ಷನ್ ಡಯೋಡ್ ಅಂದರೆ? A PN junction diode is one of the simplest semiconductor device which has the characteristics of passing current in only one direction. So PN junction diode andre it is a simplest semiconductor device, ಒಂದು ಸಿಂಪಲ್ ಆಗಿರೋಂಥ ಒಂದು ಸೆಮಿಕಂಡಕ್ಟರ್ ಡಿವೈಸ್ ಇದು. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಒಂದೇ ಡೈರೆಕ್ಷನಲ್ಲಿ ಮಾತ್ರ ಕರೆಂಟ್ನ ಪಾಸ್ ಮಾಡುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು, DC ಆಗಿರ್ಬೋದು, AC ಆಗಿರ್ಬೋದು, ಒಂದೇ ಡೈರೆಕ್ಷನಲ್ಲಿ ಮಾತ್ರ ಈ ಕರೆಂಟ್ನ ಪಾಸ್ ಮಾಡುತ್ತೆ. ಸೊ ಅಂಥ ಡಿವೈಸ್ಗೆ ನಾವು PN ಜಂಕ್ಷನ್ ಡಯೋಡ್ ಅಥವಾ ಓನ್ಲಿ ಡಯೋಡ್ ಅಂತ ಕರಿತೀವಿ. ಎ ಡಯೋಡ್ ಈಸ್ ಮೇಡ್ ಬೈ ಜಾಯ್ನಿಂಗ್ ಒನ್ P ಟೈಪ್ ಮೆಟೀರಿಯಲ್ ಆ್ಯಂಡ್ ಒನ್ N ಟೈಪ್ ಮೆಟೀರಿಯಲ್. ಸೊ ಒಂದು P ಟೈಪ್ ಮೆಟೀರಿಯಲ್ನ ಮತ್ತು ಒಂದು N ಟೈಪ್ ಮೆಟೀರಿಯಲ್ನ ಅಂದರೆ ಸೆಮಿಕಂಡಕ್ಟರ್, ಒಂದು P ಟೈಪ್ ಸೆಮಿಕಂಡಕ್ಟರ್ ಆ್ಯಂಡ್ ಒಂದು N ಟೈಪ್ ಸೆಮಿಕಂಡಕ್ಟರ್ ತೊಗೊಂಡು ಜಾಯಿನ್ ಮಾಡಿದ್ರೆ ಅದಕ್ಕೆ ನಾವು PN ಜಂಕ್ಷನ್ ಡಯೋಡ್ ಅಂತ ಕರಿತೀವಿ. ಆ ಥರ ಮಾಡ್ಬೋದು ಡಯೋಡ್ನ. ಸೊ ನಾರ್ಮಲ್ ಯಾವ ಥರ PN ಜಂಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಎರಡು ಜಾಯಿನ್ ಮಾಡ್ತೀವಲ್ಲ, ಅದೇ ರೀತಿ ಜಾಯಿನ್ ಮಾಡಿದ್ರೆ ಡಯೋಡು ರೆಡಿ ಆಗುತ್ತೆ. A diode is mainly used for rectification and also as a detector in radio receiver circuits. ಸೊ ಡಯೋಡ್ ಮೇನ್ ಆಗಿ ಯೂಸ್ ಮಾಡೋದಂದ್ರೆ ಎರಡು ಕೆಲಸಕ್ಕೆ. ಒಂದು ರೆಕ್ಟಿಫಿಕೇಶನ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ನ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಅಂದರೆ AC ಇದನ್ನ DC ಆಗಿ ಕನ್ವರ್ಟ್ ಮಾಡೋದಕ್ಕೆ. ಅದು ಬಿಟ್ಟರೆ ರೇಡಿಯೋ ರಿಸೀವರ್ ಸರ್ಕ್ಯೂಟ್, ಅಂದರೆ ರೇಡಿಯೋ ರಿಸೀವರ್ ಅಂದರೆ ರೇಡಿಯೋ ರಿಸೀವರ್ಸ್ ಅಷ್ಟೇ ಅಲ್ಲ, ಯಾವುದೇ ಒಂದು ಕಮ್ಯುನಿಕೇಷನ್ ರಿಸೀವರ್ ಸರ್ಕ್ಯೂಟ್ಗಳಲ್ಲಿ ಡಿಟೆಕ್ಟರ್ ಸಲುವಾಗಿ ಈ ಡಯೋಡ್ನ ಯೂಸ್ ಮಾಡ್ತಾರೆ. ಡಿಟೆಕ್ಟರ್ ಅಂದರೆ ಏನಂದರೆ ಅಲ್ಲಿ ಮಾಡ್ಯುಲೇಷನ್ ಆಗಿರುತ್ತಲ್ಲ, ಮಾಡ್ಯುಲೇಷನ್ ಆಗಿರೋದು ಕ್ಯಾರಿಯರ್ ವೇವು ತೆಗೆದಾಕಬೇಕು, ಅದನ್ನು ಮಾಡೋದು ಈ ಡಯೋಡು ಆ ಕೆಲಸ ಮಾಡುತ್ತೆ. ಸೊ ರೇಡಿಯೋ ರಿಸೀವರ್ಗಳಲ್ಲಿ ಅಥವಾ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ರಿಸೀವರ್ಗಳಲ್ಲಿ ಈ ಡಯೋಡು ಡಿಟೆಕ್ಟರ್ ಆಗಿ ವರ್ಕ್ ಮಾಡುತ್ತೆ. ಸೊ ಇನ್ನು ಒಂದು ಸಿಂಪಲ್ ಆಗಿ ಸರ್ಕ್ಯೂಟ್ ಸಿಂಬಲ್ ನೋಡೋದಾದ್ರೆ ಡಯೋಡ್ದು ಈ ಥರ ಇರುತ್ತೆ ಸರ್ಕ್ಯೂಟ್ ಸಿಂಬಲ್. ಸೊ ಇನ್ನು ಒಂದು ಆರೋ ಮಾರ್ಕ್ ಟೈಪ್ ಟ್ರಯಾಂಗಲ್ ಇರುತ್ತೆ ಆ್ಯಂಡ್ ಎರಡು ಟರ್ಮಿನಲ್ಸ್ ಇರ್ತವೆ. ಅದಕ್ಕೆ ಒಂದು ಆ್ಯನೋಡ್, ಇನ್ನೊಂದು ಕ್ಯಾಥೋಡ್. D ಅನ್ನೋದು ಇದ್ರದ್ದು ಸಿಂಬಲ್. ಸೊ ಇನ್ನು ಈ ಟ್ರಯಾಂಗಲ್ ಏನು ತೋರಿಸುತ್ತೆ ಅಂದರೆ ಕರೆಂಟು ಯಾವ ಕಡೆಯಿಂದ ಯಾವ ಕಡೆ ಫ್ಲೋ ಆಗುತ್ತೆ ಅನ್ನೋದು ತೋರಿಸುತ್ತೆ. ಸೊ ನಾರ್ಮಲ್ ಆರೋ ಮಾರ್ಕ್ ಯಾವ ಥರ ತೋರಿಸುತ್ತಲ್ಲ ಆ ರೀತಿ, ಅಂದರೆ ಆ್ಯನೋಡಿಂದ ಕ್ಯಾಥೋಡ್ ಕಡೆ ಕರೆಂಟು ಫ್ಲೋ ಆಗುತ್ತೆ ಅಂತ, ಅಂದರೆ ಆ್ಯನೋಡಿಂದ ಕ್ಯಾಥೋಡ್ ಕಡೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ಈ ಒಂದು ಟ್ರಯಾಂಗಲ್ ಮಾರ್ಕ್ ಅಥವಾ ಆರೋ ಮಾರ್ಕ್ ತೋರಿಸುತ್ತೆ ಸಿಂಬಲಲ್ಲಿ. ಇನ್ನು ಇದನ್ನು ಫಿಸಿಕಲಾಗಿ ನೋಡೋಕ್ಕೆ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಸೊ ಈ ಥರ ಇರುತ್ತೆ ಒಂದು ಫಿಸಿಕಲ್ ನೋಡೋಕೆ ಡಯೋಡ್, ನಾರ್ಮಲ್ ಡಯೋಡ್. ಸೊ ಇದರಲ್ಲಿ ಬೇರೆ ಬೇರೆ ರೀತಿ ಡಯೋಡ್ ಬರ್ತವೆ, ಅದರಲ್ಲಿ ಇದು PN ಜಂಕ್ಷನ್ ಡಯೋಡ್. ಸೊ ಈ ಥರ ಇರುತ್ತೆ ನೋಡೋಕ್ಕೆ. ಒಂದಷ್ಟು ಪಾರ್ಟ್ ಬ್ಲ್ಯಾಕ್ ಕಲರ್ ಇರುತ್ತೆ, ಇನ್ನೊಂದಷ್ಟು ಪಾರ್ಟ್ ಸಿಲ್ವರಿಂದ ಕೋಟಿಂಗ್ ಮಾಡಿರ್ತಾರೆ. ಸೊ ಯಾವ ಸೈಡ್ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದು ಆ್ಯನೋಡ್ ಟರ್ಮಿನಲ್, ಯಾವ ಕಡೆ ಸಿಲ್ವರ್ ಕೋಟಿಂಗ್ ಇರುತ್ತಲ್ಲ, ಸಿಲ್ವರ್ ಲೈನ್, ಅದು ಕ್ಯಾಥೋಡ್ ಟರ್ಮಿನಲ್. ಇನ್ನು ಇಲ್ಲಿ ಈ ಪ್ಲೇಸಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಆ ಪ್ಲೇಸಲ್ಲಿ ಏನು ಮಾಡಿರ್ತಾರೆ, ಡಯೋಡ್ದು ಮಾಡೆಲ್ ನಂಬರ್ನ ಬರೆದಿರ್ತಾರೆ, ಅಂದರೆ ಡಯೋಡ್ ಮಾಡೆಲ್ ನಂಬರ್ನ ಪ್ರಿಂಟ್ ಮಾಡಿರ್ತಾರೆ. ಸೊ ಇದಿಷ್ಟು ಒಂದು ಸಿಂಪಲ್ ಇಂಟ್ರೊಡಕ್ಷನ್ ಡಯೋಡ್ ಬಗ್ಗೆ. ಸೊ ಇನ್ನು ನೆಕ್ಸ್ಟ್ ಬಯಾಸಿಂಗ್ ಆಫ್ ಡಯೋಡ್. ಸೊ ಬಯಾಸಿಂಗ್ ಆಫ್ ಡಯೋಡ್ನ ಅಂದರೆ ಒಂದು ಡಯೋಡಲ್ಲಿ ಕರೆಂಟ್ ಕಂಡಕ್ಷನ್, ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಷನ್ನ ಸ್ಟಾರ್ಟ್ ಮಾಡೋ ಒಂದು ಪ್ರೊಸೆಸ್ಗೆ ನಾವು ಬಯಾಸಿಂಗ್ ಅಂತ ಕರಿತೀವಿ. ಸೊ ಈ ಬಯಾಸಿಂಗ್ ಡಯೋಡ್ನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಫಾರ್ವರ್ಡ್ ಬಯಾಸಿಂಗ್, ಇನ್ನೊಂದು ರಿವರ್ಸ್ ಬಯಾಸಿಂಗ್. ಸೊ ಡಯೋಡ್ನ ನಾವು ಎರಡು ರೀತಿ ಬಯಾಸಿಂಗ್ ಮಾಡ್ಬೋದು. ಒಂದು ಫಾರ್ವರ್ಡ್ ಬಯಾಸ್ ಮಾಡ್ಬೋದು, ಇನ್ನೊಂದು ರಿವರ್ಸ್ ಬಯಾಸ್ ಮಾಡ್ಬೋದು. ಸೊ ಏನು ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಅಂತ ನೋಡೋದಾದರೆ, ಸೊ ಮೊದಲಿಗೆ ವೆನ್ ದ ಆ್ಯನೋಡ್ ಪಿನ್ ಆಫ್ ಡಯೋಡ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆ್ಯಂಡ್ ದ ಕ್ಯಾಥೋಡ್ ಪಿನ್ ಟು ನೆಗೆಟಿವ್ ಆಫ್ ದ ಪವರ್ ಸಪ್ಲೈ, ದೆನ್ ದ ಡಯೋಡ್ ಸೆಟ್ ಟು ಬಿ ಫಾರ್ವರ್ಡ್ ಬಯಾಸ್ಡ್. ಸೊ ಒಂದು ಡಯೋಡ್ ಆ್ಯನೋಡ್ ಪಿನ್ನ ಪವರ್ ಸಪ್ಲೈ ಪಾಸಿಟಿವ್ಗೆ ಮತ್ತು ಕ್ಯಾಥೋಡ್ ಪಿನ್ನ ಪವರ್ ಸಪ್ಲೈ ನೆಗೆಟಿವ್ಗೆ ಕನೆಕ್ಟ್ ಮಾಡಿದರೆ ನಾವು ಅವಾಗ ಆ ಡಯೋಡು ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ಇದು ಡಯೋಡ್, ಈ ಕಡೆ ಇರೋದು ಆ್ಯನೋಡ್ ಪಿನ್, ಈ ಕಡೆ ಇರೋದು ಕ್ಯಾಥೋಡ್ ಪಿನ್. ಸೊ ಈ ಆ್ಯನೋಡ್ ಪಿನ್ನ ಪವರ್ ಸಪ್ಲೈ ಪಾಸಿಟಿವ್ ಕನೆಕ್ಟ್ ಮಾಡಿದ್ವಿ, ಈ ಕ್ಯಾಥೋಡ್ ಪಿನ್ನ ಪವರ್ ಸಪ್ಲೈ ನೆಗೆಟಿವ್ಗೆ
ಕನೆಕ್ಟ್ ಮಾಡಿದ್ದೀವಿ. ಸೊ ಈ ಥರ ಇದ್ದಾಗ ಅದನ್ನು ನಾವು ಫಾರ್ವರ್ಡ್ ಬಯಾಸ್ ಕನೆಕ್ಷನ್ ಅಂತ ಕರಿತೀವಿ. ಸೊ ಡಯೋಡ್ ಆವಾಗ ಫಾರ್ವರ್ಡ್ ಬಯಾಸಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಇನ್ನು ಎರಡನೇದು ರಿವರ್ಸ್ ಬಯಾಸ್. ವೆನ್ ದ ಆ್ಯನೋಡ್ ಪಿನ್ ಆಫ್ ಡಯೋಡ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಆ್ಯಂಡ್ ದ ಕ್ಯಾಥೋಡ್ ಪಿನ್ ಟು ಪಾಸಿಟಿವ್ ಆಫ್ ದ ಪವರ್ ಸಪ್ಲೈ, ದೆನ್ ದ ಡಯೋಡ್ ಸೆಟ್ ಟು ಬಿ ರಿವರ್ಸ್ ಬಯಾಸ್ಡ್. ಸೊ ಇನ್ನು ರಿವರ್ಸ್ ಬಯಾಸ್ ಏನಂದರೆ, ಒಂದು ಡಯೋಡ್ ಆ್ಯನೋಡ್ ಪಿನ್ನ ಪವರ್ ಸಪ್ಲೈ ನೆಗೆಟಿವ್ಗೆ ಆ್ಯಂಡ್ ಕ್ಯಾಥೋಡ್ ಪಿನ್ನ ಪವರ್ ಸಪ್ಲೈ ಪಾಸಿಟಿವ್ಗೆ ಕೊಟ್ಟಿದ್ರೆ ಅದನ್ನು ನಾವು ಡಯೋಡ್ನ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಸೊ ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಆ್ಯನೋಡ್ ಕ್ಯಾಥೋಡ್ ಸೇಮ್ ಅದೇ ರೀತಿ ಇದೆ, ಅದರ ಪವರ್ ಸಪ್ಲೈ ನೋಡ್ಬೋದು ನೀವು, ಇಲ್ಲಿ ರಿವರ್ಸ್ ಆಗಿದೆ. ಆ್ಯನೋಡ್ನ ತಂದು ನೆಗೆಟಿವ್ ಕನೆಕ್ಟ್ ಮಾಡಿದ್ದೀವಿ, ಕ್ಯಾಥೋಡ್ನ ತಂದು ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ಥರ ಕನೆಕ್ಟ್ ಮಾಡಿದಾಗ ಆ ಡಯೋಡ್ ಏನಾಗುತ್ತಲ್ಲ ರಿವರ್ಸ್ ಬಯಾಸ್ಡ್ ಕಂಡೀಷನಲ್ಲಿ ಕನೆಕ್ಟ್ ಆಗಿರುತ್ತೆ, ಅಂದರೆ ರಿವರ್ಸ್ ಬಯಾಸಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಡಯೋಡ್. ಸೊ ಏನಿದು ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್, ಈ ಕನೆಕ್ಷನ್ ಮಾಡೋದ್ರಿಂದ ಏನೇನಾಗುತ್ತೆ ನೋಡಿದ್ರೆ, ಸೊ ಮೊದಲಿಗೆ ಫಾರ್ವರ್ಡ್ ಬಯಾಸಿಂಗ್ ಆಫ್ ಅ ಡಯೋಡ್ ನೋಡೋಣ. ಅಂದರೆ ಫಾರ್ವರ್ಡ್ ಬಯಾಸ್ ಆಫ್ ಡಯೋಡ್ನ ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಡಯೋಡಲ್ಲಿ ಅಂತ. ಸೊ ಫಾರ್ವರ್ಡ್ ಬಯಾಸ್ ಅಂದರೆ ಈ ಥರ ಕನೆಕ್ಟ್ ಆಗಿರುತ್ತೆ, ನಾರ್ಮಲ್ ಡಯಾಗ್ರಾಮ್ ನೋಡಿದಲ್ಲ ಆ ಥರ ಡಯೋಡು ಫಿಸಿಕಲಾಗಿ ಕನೆಕ್ಟ್ ಆಗಿರುತ್ತೆ, ಆದರೆ ಟೆಕ್ನಿಕಲ್ ಆಗಿ ಈ ಥರ ಕನೆಕ್ಟ್ ಆಗಿರುತ್ತೆ. ಸೊ ಆ್ಯನೋಡ್ ಕಡೆ ಪಿ ಟೈಪ್ ಮೆಟೀರಿಯಲ್ ಇರುತ್ತೆ, ಕ್ಯಾಥೋಡ್ ಕಡೆ ಎನ್ ಟೈಪ್ ಮೆಟೀರಿಯಲ್ ಇರುತ್ತೆ. ಸೊ ನಾವು ಆ್ಯನೋಡ್ನ ಪಾಸಿಟಿವ್ ಕನೆಕ್ಟ್ ಮಾಡಿವಿ ಅಂದ್ರೇನು ಪಿ ಟೈಪ್ ಮೆಟೀರಿಯಲ್ನ ಪವರ್ ಸಪ್ಲೈ ಪಾಸಿಟಿವ್ ಕನೆಕ್ಟ್ ಮಾಡ್ದಂಗೆ, ಕ್ಯಾಥೋಡ್ನ ನೆಗೆಟಿವ್ ಕನೆಕ್ಟ್ ಮಾಡಿವಿ ಅಂದರೆ ಅಲ್ಲಿ ಎನ್ ಟೈಪ್ ಮೆಟೀರಿಯಲ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡ್ದಂಗೆ. ಸೊ ಮಧ್ಯದಲ್ಲಿ ಏನಿರುತ್ತಲ್ಲ ಅದು ಜಂಕ್ಷನ್, ಸೊ ಅಥವಾ ಬ್ಯಾರಿಯರ್ ರೀಜನ್. ಸೊ ಈ ಥರ ಕನೆಕ್ಟ್ ಮಾಡಿದಾಗ ಏನಾಗುತ್ತಾ, ವೆನ್ ದ ಡಯೋಡ್ ಈಸ್ connected in forward bias, the electrons in the N region are attracted by strong positive voltage of the power supply and starts to move towards it through barrier region. So ಒಂದು ಡಯೋಡ್ನ ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತಾ, ಈ ನೆಗೆಟಿವ್ ಎನ್ ರೀಜನಲ್ಲಿ ಇರುವಂಥ ಎಲೆಕ್ಟ್ರಾನ್ಸ್ ಏನಾಗ್ತವೆ ಇಲ್ಲಿ ಪಾಸಿಟಿವ್ಗೆ ಅಟ್ರಾಕ್ಟ್ ಆಗಿ ಸ್ಟಾರ್ಟ್ ಆಗ್ತವೆ, ಯಾಕಂದರೆ ಈಗ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಇಲ್ಲಿ ಪಾಸಿಟಿವಿಂದ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಆ್ಯಂಡ್ ಎನ್ ರೀಜನಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ ವಿಚ್ ಆರ್ ನೆಗೆಟಿವ್ ಚಾರ್ಜ್, ಆ್ಯಂಡ್ ಆ ಎಲೆಕ್ಟ್ರಾನ್ಸ್ ಏನಾಗ್ತದೆ ಅಂದರೆ ಪಾಸಿಟಿವ್ ಆಫ್ ಪವರ್ ಸಪ್ಲೈಗೆ ಅಟ್ರಾಕ್ಟ್ ಆಗಿ ಸ್ಟಾರ್ಟ್ ಆಗ್ತವೆ. ಹಂಗೆ ಅಟ್ರಾಕ್ಟ್ ಆದಾಗ ಏನಾಗುತ್ತೆ, ಇಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಇರುತ್ತೆ ವೋಲ್ಟೇಜ್, ಹಂಗೆ ಅಟ್ರಾಕ್ಟ್ ಆದಾಗ ಏನಾಗುತ್ತೆ, ಸೊ ಈ ಬ್ಯಾರಿಯರ್ ರೀಜನ್ನ ಬ್ರೇಕ್ ಮಾಡಿ ಆ ಬ್ಯಾರಿಯರ್ ರೀಜನ್ ಮುಖಾಂತರ ಪಿ ಟೈಪ್ ಮೆಟೀರಿಯಲ್ ಬಂದು ಆ್ಯಂಡ್ ಪಾಸಿಟಿವ್ ಟರ್ಮಿನಲ್ಗೆ ರೀಚ್ ಆಗ್ತವೆ ಎಲೆಕ್ಟ್ರಾನ್ಸ್. ಸೊ ಈ ಥರ ಏನಾಗುತ್ತೆ ಎಲೆಕ್ಟ್ರಾನ್ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ ಒಂದು ಡಯೋಡಲ್ಲಿ. ಆ್ಯಂಡ್ ಇದು ಎನ್ ರೀಜನಿಂದ ಎಲೆಕ್ಟ್ರಾನ್ಸ್ ಆಯಿತು. ನೆಕ್ಸ್ಟ್ ನೋಡೋದಾದರೆ ದ ಹೋಲ್ಸ್ ಇನ್ ದ ಪಿ ರೀಜನ್ ಆರ್ ಆಲ್ಸೋ ಅಟ್ರಾಕ್ಟೆಡ್ ಬೈ ದ ನೆಗೆಟಿವ್ ಆಫ್ ದ ಪವರ್ ಸಪ್ಲೈ ಆ್ಯಂಡ್ ಸ್ಟಾರ್ಟ್ ಟು ಮೂವ್ ಟುವರ್ಡ್ಸ್ ಇಟ್ ಥ್ರೂ ಬ್ಯಾರಿಯರ್ ರೀಜನ್. ಸೊ ಹೋಲ್ಸ್ ಕೂಡ ಅಷ್ಟೇ, ಹೋಲ್ಸ್ ಅಂದರೆ ಅಲ್ಲಿ ಅಬ್ಸೆಂಟ್ ಆಫ್ ಎಲೆಕ್ಟ್ರಾನ್, ಅಂದರೆ ಪಾಸಿಟಿವ್ ಚಾರ್ಜ್ನ ಕ್ಯಾರಿ ಮಾಡ್ತವೆ ಹೋಲ್ಸ್. ಸೊ ಈ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್ ಏನು ಮಾಡ್ತಾವೆ ಅಂದರೆ ನೆಗೆಟಿವ್ ಆಫ್ ಪವರ್ ಸಪ್ಲೈಗೆ ಅಟ್ರಾಕ್ಟ್ ಆಗಿ ಸ್ಟಾರ್ಟ್ ಆಗ್ತವೆ. ಸೊ ಅಟ್ರಾಕ್ಟ್ ಆಗಿದ್ದು ಏನಾಗುತ್ತಾ ಬ್ಯಾರಿಯರ್ ರೀಜನ್ ದಾಟ್ಕೊಂಡು ಹೋಲ್ಸ್ ಏನು ಮಾಡ್ತವೆ ನೆಗೆಟಿವ್ ಪವರ್ ಸಪ್ಲೈ ಕಡೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಥರ ಆದಾಗ ಏನಾಗುತ್ತಾ ಒಂದು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡು ಆಗ್ತವೆ ಇಲ್ಲಿ, ಒಂದು ಎಲೆಕ್ಟ್ರಾನ್ಸ್ ಏನಾಗುತ್ತೆ ಪಾಸಿಟಿವ್ ಕಡೆ ಮೂವ್ ಆಗ್ತವೆ, ಹೋಲ್ಸ್ ಏನಾಗ್ತವೆ ಪಿ ರೀಜನಿಂದ ನೆಗೆಟಿವ್ ಕಡೆ ಮೂವ್ ಆಗ್ತವೆ. ಸೊ ಈ ಥರ ಫ್ಲೋ ಆಗಬೇಕಾದ್ರೆ ಏನಾಗುತ್ತಾ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸ್ಟಾರ್ಟ್ಸ್ ರ್ಯಾಪಿಡ್ಲಿ ಇನ್ ದ ಡಯೋಡ್. ಸೊ ಈ ಥರ ಫ್ಲೋ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಫ್ಲೋ ಆಗಬೇಕಾದ್ರೆ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ದು ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸ್ಟಾರ್ಟ್ಸ್ ರ್ಯಾಪಿಡ್ಲಿ, ಅಂದರೆ ಒಂದ್ಸಲ ಈ ಥರ ಕಂಡಕ್ಷನ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂಸ್ ಆಗಿ ಅಂದರೆ ರ್ಯಾಪಿಡ್ ಆಗಿ ಎಲೆಕ್ಟ್ರಿಕ್ ಕರೆಂಟು ಕಂಡಕ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ದ ಬ್ಯಾರಿಯರ್ ಪೊಟೆನ್ಷಿಯಲ್ ಆಫ್ ಸಿಲಿಕಾನ್ ಡಯೋಡ್ ಈಸ್ 0.7 ವೋಲ್ಟ್ ಆ್ಯಂಡ್ ಜರ್ಮೇನಿಯಮ್ ಈಸ್ 0.3 ವೋಲ್ಟ್. ಸೊ ಇಲ್ಲಿ ಏನು ಬ್ಯಾರಿಯರ್ ರೀಜನ್ ಇರುತ್ತಲ್ಲ ಈ ಬ್ಯಾರಿಯರ್ ರೀಜನ್ನ ಬ್ರೇಕ್ ಮಾಡಿ ಎಲೆಕ್ಟ್ರಾನ್ಸ್ ಅಥವಾ ಹೋಲ್ಸ್ ದಾಟ್ಕೊಂಡು ಹೋಗ್ಬೇಕು ಪಿ ರೀಜನ್ಗೆ ಎನ್ ರೀಜನ್ಗೆ, ಅಂದರೆ ಅಲ್ಲಿ ಏನಾಗುತ್ತಾ ಬ್ಯಾರಿಯರ್ ಪೊಟೆನ್ಷಿಯಲ್ ವೋಲ್ಟೇಜ್ನ ಅದಕ್ಕಿಂತ ಜಾಸ್ತಿ ವೋಲ್ಟೇಜ್ನ ನಾವು ಈ ಒಂದು ಡಯೋಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಸಿಲಿಕಾನಿಂದ ಆಗಿದ್ರೆ ಈ ಒಂದು ಡಯೋಡ್ ಸಿಲಿಕಾನ್ ಸೆಮಿಕಂಡಕ್ಟರಿಂದ ಮಾಡಿದರೆ ಅಲ್ಲಿ 0.7 ವೋಲ್ಟ್ ಇರುತ್ತೆ ಸಿಲಿಕಾನ್ ಡಯೋಡ್ದು ಬ್ಯಾರಿಯರ್ ಪೊಟೆನ್ಷಿಯಲ್ ವೋಲ್ಟೇಜ್. ಆ್ಯಂಡ್ ಇನ್ ಕೇಸ್ ಜರ್ಮೇನಿಯಮ್ದಾಗಿದ್ದರೆ ಜರ್ಮೇನಿಯಮ್ದು ಬ್ಯಾರಿಯರ್ ಪೊಟೆನ್ಷಿಯಲ್ ವೋಲ್ಟೇಜ್ ಎಷ್ಟು ಇರ್ತದೆ ಅಂದರೆ 0.3 ವೋಲ್ಟ್ ಇರುತ್ತೆ. ಸೊ ಜರ್ಮೇನಿಯಮ್ದು ಕಡಿಮೆ ವೋಲ್ಟೇಜ್ ಇರೋದ್ರಿಂದ ಅನ್ಸ್ಟೇಬಲ್ ಆಗಿರುತ್ತೆ, ಕೆಲವು ಟೆಂಪ್ರೇಚರ್ ಮತ್ತು ಫಿಸಿಕಲ್ ಕಂಡೀಷನ್ ವೇರಿಯೇಷನ್ ಆಗೋದ್ರಿಂದ. ಸೊ ಮೋಸ್ಟ್ಲಿ ಸಿಲಿಕಾನ್ನೇ ಯೂಸ್ ಮಾಡ್ತಾರೆ. ದ ಪವರ್ ಸಪ್ಲೈ ವೋಲ್ಟೇಜ್ ಶುಡ್ ಬಿ ಹೈಯರ್ ದೆನ್ ದ ಬ್ಯಾರಿಯರ್ ಪೊಟೆನ್ಷಿಯಲ್ ಟು ಸ್ಟಾರ್ಟ್ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಡಯೋಡ್. ಸೊ ಒಂದು ಡಯೋಡಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಷನ್ ಆಗಬೇಕಾದ್ರೆ ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಏನದಲ್ಲ ಅದಕ್ಕಿಂತ ಜಾಸ್ತಿ ನಾವು ಪವರ್ ಸಪ್ಲೈನ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಡಯೋಡ್ಗೆ, ಆವಾಗ ಮಾತ್ರ ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿವರೆಗೆ ನಾವು ಬ್ಯಾರಿಯರ್ ಪೊಟೆನ್ಷಿಯಲ್ಗಿಂತ ಜಾಸ್ತಿ ವೋಲ್ಟೇಜ್ ಅಪ್ಲೈ ಮಾಡಲು ಅಲ್ಲಿವರೆಗೆ ಈ ಒಂದು ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಷನ್ ಸ್ಟಾರ್ಟ್ ಆಗಲ್ಲ, ಡಯೋಡ್ ಫಾರ್ವರ್ಡ್ ಬಯಾಸಲ್ಲಿರಲಿ ಅಥವಾ ರಿವರ್ಸ್ ಬಯಾಸಲ್ಲಿರಲಿ.
ಸೊ ಈ ಥರ ಒಂದು ಫಾರ್ವರ್ಡ್ ಬಯಾಸಲ್ಲಿ ಏನಾಗುತ್ತಾ, ನಾವು ಸಿಂಪಲ್ ಆಗಿ ಪೊಟೆನ್ಷಿಯಲ್ ಬ್ಯಾರಿಯರ್ ಪೊಟೆನ್ಷಿಯಲ್ ವೋಲ್ಟೇಜ್ಗಿಂತ ಜಾಸ್ತಿ ವೋಲ್ಟೇಜ್ ಕೊಟ್ಟರೆ ಕರೆಂಟ್ ಕಂಡಕ್ಷನ್ ರ್ಯಾಪಿಡ್ ಆಗಿ ಸ್ಟಾರ್ಟ್ ಆಗುತ್ತೆ ಫಾರ್ವರ್ಡ್ ಬಯಾಸಲ್ಲಿ. ಸೊ ಇದಿಷ್ಟು ಫಾರ್ವರ್ಡ್ ಬಯಾಸ್. ನೆಕ್ಸ್ಟ್ ರಿವರ್ಸ್ ಬಯಾಸಿಂಗ್ ಆಫ್ ಎ ಡಯೋಡ್. ಸೊ ರಿವರ್ಸ್ ಬಯಾಸಲ್ಲಿ ಯಾವ ಥರ ಡಯೋಡ್ ಕೆಲಸ ಮಾಡ್ತದೆ ನೋಡೋದಾದ್ರೆ, ಸೊ ರಿವರ್ಸ್ ಬಯಾಸಲ್ಲಿ ಕನೆಕ್ಷನ್ ಈ ಥರ ಇರ್ತಾರೆ ಟೆಕ್ನಿಕಲ್ ಆಗಿ. ಸೊ ರಿವರ್ಸ್ ಬಯಾಸ್ ಅಂದರೆ ಆ್ಯನೋಡ್ನ ನೆಗೆಟಿವ್ ಕನೆಕ್ಟ್ ಮಾಡಿರ್ತೀವಿ, ಕ್ಯಾಥೋಡ್ನ ಪಾಸಿಟಿವ್ ಕನೆಕ್ಟ್ ಮಾಡಿರ್ತೀವಿ. ಸೊ ಆ್ಯನೋಡ್ ಅಂದರೆ ಅದು ಪಿ ರೀಜನ್, ಕ್ಯಾಥೋಡ್ ಅಂದರೆ ಎನ್ ರೀಜನ್. ಸೊ ಪಿ ರೀಜನ್ನ ನಾವು ನೆಗೆಟಿವ್ ಆಫ್ ಪವರ್ ಸಪ್ಲೈ ಕನೆಕ್ಟ್ ಮಾಡಿರ್ತೀವಿ, ಎನ್ ರೀಜನ್ನ ಪಾಸಿಟಿವ್ ಆಫ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಥರ ಕನೆಕ್ಟ್ ಮಾಡಿದಾಗ ಏನಾಗುತ್ತಾ, ಇನ್ ದ ಡಯೋಡ್ ಈಸ್ ಕನೆಕ್ಟೆಡ್ ಇನ್ ರಿವರ್ಸ್ ಬಯಾಸ್, ದ ಎಲೆಕ್ಟ್ರಾನ್ಸ್ ಇನ್ ದ ಎನ್ ರೀಜನ್ ಆರ್ ಅಟ್ರಾಕ್ಟೆಡ್ ಬೈ ಸ್ಟ್ರಾಂಗ್ ಪಾಸಿಟಿವ್ ವೋಲ್ಟೇಜ್ and the holes in the P region are attracted by the negative voltage of the power supply and starts to move towards them. ಸೊ ಇಲ್ಲೇನಾಗುತ್ತಾ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ, ಸೊ ಈಗ ನೋಡ್ಬೋದು ಡೈರೆಕ್ಟಾಗಿ ಎನ್ ರೀಜನ್ಗೆ ನಾವು ಪಾಸಿಟಿವ್ ಕನೆಕ್ಟ್ ಮಾಡಿದಾಗ ಏನಾಗುತ್ತಾ, ಎನ್ ರೀಜನ್ನಲ್ಲಿ ಏನು ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವೆ ಎಲ್ಲನೂ ಬಂದು ಪಾಸಿಟಿವ್ ಕಡೆ ಅಟ್ರಾಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಎಲ್ಲ ಎಲೆಕ್ಟ್ರಾನ್ಸು ಪಾಸಿಟಿವ್ ಕಡೆ ಮೂವ್ ಆಗ್ತವೆ. ಆ್ಯಂಡ್ ಪಿ ರೀಜನ್ಗೆ ನಾವು ನೆಗೆಟಿವ್ ಸಪ್ಲೈ ಕನೆಕ್ಟ್ ಮಾಡೋದ್ರಿಂದ ಪಿ ರೀಜನ್ಲಿರುವಂಥ ಹೋಲ್ಸ್ ಎಲ್ಲ ಏನು ಮಾಡ್ತೇವೆ, ನೆಗೆಟಿವ್ ಅಟ್ರಾಕ್ಟ್ ಆಗಿ ನೆಗೆಟಿವ್ ಆಫ್ ದ ಪವರ್ ಸಪ್ಲೈ ಕಡೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹಿಂಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ಪಾಸಿಟಿವ್ ಅಟ್ರಾಕ್ಟ್ ಆಗ್ತವೆ, ಹೋಲ್ಸ್ ಎಲ್ಲ ನೆಗೆಟಿವ್ ಅಟ್ರಾಕ್ಟ್ ಆಗ್ತವೆ. ಸೊ ಹಂಗಾದಾಗ ಏನಾಗುತ್ತೆ, ಇಲ್ಲಿ ಬ್ಯಾರಿಯರ್ ರೀಜನ್ ಇನ್ಕ್ರೀಸ್ ಆಕೊಂತ ಹೋಗುತ್ತೆ. ದಸ್ ದ ಬ್ಯಾರಿಯರ್ ಪೊಟೆನ್ಷಿಯಲ್ ಬಿಕಮ್ಸ್ ಲಾರ್ಜರ್ ವಿತ್ ನೋ ಕಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಡಯೋಡ್. ಸೊ ಇಲ್ಲೇನಾಗುತ್ತೆ, ಬ್ಯಾರಿಯರ್ ರೀಜನ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಯಾಕಂದ್ರೆ ಎಲೆಕ್ಟ್ರಾನ್ಸ್ ಇಲ್ಲೆಲ್ಲ ಖಾಲಿ ಹಾಕೊಂಡು ಬಂದಂಗೆಲ್ಲ ಬ್ಯಾರಿಯರ್ ರೀಜನ್ ಈ ಕಡೆ ಇನ್ಕ್ರೀಸ್ ಹಾಕೊಂಡು ಬರುತ್ತೆ, ಈ ಕಡೆ ಹೋಲ್ಸ್ ಎಲ್ಲ ಖಾಲಿ ಹಾಕೊಂಡು ಬಂದಂಗೆಲ್ಲ ಈ ಕಡೆ ಕೂಡ ಬ್ಯಾರಿಯರ್ ರೀಜನ್ ಜಾಸ್ತಿ ಇನ್ಕ್ರೀಸ್ ಹಾಕೊಂಡು ಬರುತ್ತೆ. ಸೊ ಈ ಥರ ಬ್ಯಾರಿಯರ್ ರೀಜನ್ ಇನ್ಕ್ರೀಸ್ ಆದರೆ ಅಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ ಕೂಡ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ಈ ಥರ ಇಲ್ಲಿ ಯಾವುದೇ ರೀತಿ ಕರೆಂಟ್ ಕಂಡಕ್ಟ್ ಆಗಲ್ಲ. ಸೊ ಯಾಕಾಗಲ್ಲ ಅಂದರೆ ಇಲ್ಲಿ ನಮಗೆ ಚಾರ್ಜ್ ಕ್ಯಾರಿಯರ್ಸು ಮೂವ್ಮೆಂಟ್ ಆಗಲ್ಲ. ಪಿ ರೀಜನಿಂದ ಎನ್ ರೀಜನ್ಗೆ ಆಗಿರ್ಬೋದು ಅಥವಾ ಎನ್ ರೀಜನಿಂದ ಪಿ ರೀಜನ್ಗೆ ಆಗಿರ್ಬೋದು ಆಗಲ್ಲ, ಅಪೋಸಿಟ್ ಡೈರೆಕ್ಷನಲ್ಲಿ ಆಗ್ತದೆ. ಸೊ ಎಂಡ್ ರೀಜನ್ ಇದ್ದು ಪಾಸಿಟಿವ್ ಅಟ್ರಾಕ್ಟ್ ಆಗ್ಬಿಡ್ತವೆ, ಪಿ ರೀಜನಲ್ಲಿ ಇದ್ದು ನೆಗೆಟಿವ್ ಅಟ್ರಾಕ್ಟ್ ಆಗ್ಬಿಡ್ತವೆ. ಸೊ ಹಂಗಾದಾಗ ಯಾವುದೇ ರೀತಿ ಕರೆಂಟ್ ಕಂಡಕ್ಷನ್ ರಿವರ್ಸ್ ಬಯಾಸಲ್ಲಿ ಆಗಲ್ಲ ಡಯೋಡಲ್ಲಿ. In this way, the diode conducts no current in the reverse bias. So reverse bias ಇದ್ದಾಗ ಡಯೋಡ್ ಕರೆಂಟ್ನ ಕಂಡಕ್ಟ್ ಮಾಡಲ್ಲ. However, if the amount of reverse bias is increased beyond a breakdown voltage, the magnitude of reverse bias increase suddenly. ಸೊ ಯಾವುದೇ ಒಂದು ಡಯೋಡ್ಗಾಗಲಿ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ ಅದಕ್ಕೆ ಲಿಮಿಟ್ ಇರುತ್ತೆ. ಅಂದರೆ ನಾವು ರಿವರ್ಸ್ ಬಯಾಸಲ್ಲಿ ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಅದು ಕರೆಂಟ್ನ ಕಂಡಕ್ಟ್ ಮಾಡುತ್ತೋ ಇಲ್ಲೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಸ್ಮಾಲ್ ವೋಲ್ಟೇಜ್ ಏನು ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಮಾಡಿರ್ತಲ್ಲ ಆ ಥರ ಕನೆಕ್ಟ್ ಮಾಡಿದಾಗ ಏನಾಗುತ್ತಾ, ಕರೆಂಟ್ ಕಂಡಕ್ಟ್ ಆಗಲ್ಲ. ಅದೇ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ ರಿವರ್ಸ್ ಬಯಾಸಲ್ಲಿ ವೋಲ್ಟೇಜ್ ಇಲ್ಲೇನು ಅಪ್ಲೈ ಮಾಡಿರ್ತೀವಲ್ಲ ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೊತ ಹೋದಾಗ, ಅಂದರೆ ಅದಕ್ಕೆ ಯಾವುದೇ ಒಂದು ಡಯೋಡ್ಗೆ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಇರುತ್ತಾ. ಸೊ ಆ ಬ್ರೇಕ್ ಡೌನ್ ವೋಲ್ಟೇಜ್ಗಿಂತ ಜಾಸ್ತಿ ನಾವು ವೋಲ್ಟೇಜ್ನ ಅಪ್ಲೈ ಮಾಡಿದ್ರೆ ಸಪ್ಲೈ ವೋಲ್ಟೇಜ್, ಅವಾಗ ಏನಾಗ್ತವೆ ಇಲ್ಲಿ ಎಲೆಕ್ಟ್ರಾನ್ಸು ಮತ್ತು ಹೋಲ್ಸು ಒಂದಕ್ಕೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಆವಾಗಲ್ಲಿ ಕರೆಂಟ್ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ದಿಸ್ ಬ್ರೇಕ್ ಡೌನ್ ವಿಲ್ ಬಿ ಮಚ್ ಹೈಯರ್ ದೆನ್ ಫಾರ್ವರ್ಡ್ ಬ್ಯಾರಿಯರ್ ಪೊಟೆನ್ಷಿಯಲ್. ಸೊ ಈ ಬ್ರೇಕ್ ಡೌನ್ ವೋಲ್ಟೇಜ್ ಏನಿದೆಲ್ಲ ಫಾರ್ವರ್ಡ್ ಬ್ಯಾರಿಯರ್ ಪೊಟೆನ್ಷಿಯಲ್ ಏನಿರುತ್ತೆ ಅದಕ್ಕಿಂತ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಇನ್ ದಿಸ್ ವೇ ದ ಡಯೋಡ್ ಓನ್ಲಿ ಕಂಡಕ್ಟ್ಸ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್. ಸೊ ಡಯೋಡ್ ಏನಾಗುತ್ತೆ, ಓನ್ಲಿ ಫಾರ್ವರ್ಡ್ ಬಯಾಸಲ್ಲಿ ಕಂಡಕ್ಟ್ ಮಾಡುತ್ತೆ. ರಿವರ್ಸ್ ಬಯಾಸಲ್ಲಿ ಕೂಡ ಕಂಡಕ್ಟ್ ಮಾಡುತ್ತೆ, ಅದು ಭಾಳ ರೇರ್ ಆ ಥರ ಯೂಸ್ ಮಾಡೋದು. ಬ್ರೇಕ್ ಡೌನ್ ವೋಲ್ಟೇಜ್ಗಿಂತ ಹೈಯರ್ ವ್ಯಾಲ್ಯೂ ಸಪ್ಲೈ ಕನೆಕ್ಟ್ ಮಾಡಿದಾಗ ಏನಾಗುತ್ತಾ, ರಿವರ್ಸ್ ಬಯಾಸಲ್ಲಿ ಕೂಡ ಡಯೋಡ್ ಕೆಲಸ ಮಾಡುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತಾ, ನಾರ್ಮಲ್ ಆಗಿ ಯೂಸ್ ಮಾಡಬೇಕಾದ್ರೆ ಡಯೋಡ್ ಫಾರ್ವರ್ಡ್ ಬಯಾಸಲ್ಲಿ ಇದ್ದಾಗ ಮಾತ್ರ ಕೆಲಸ ಮಾಡುತ್ತೆ, ರಿವರ್ಸ್ ಬಯಾಸಲ್ಲಿ ಇದ್ದಾಗ ಯಾವುದೇ ರೀತಿ ಕರೆಂಟ್ನ ಕಂಡಕ್ಟ್ ಮಾಡಲ್ಲ. ಸೊ ಇದಿಷ್ಟು ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಾಸಿಂಗ್ ಆಫ್ ಡಯೋಡ್. ಸೊ ನೆಕ್ಸ್ಟ್ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಡಯೋಡ್, ಅಂದರೆ ನಾವು ಡಯೋಡ್ ಪರ್ಚೇಸ್ ಮಾಡೋಕೆ ಹೋದಾಗ ಏನೇನು ಕನ್ಸಿಡರ್ ಮಾಡಬೇಕು ಡಯೋಡ್ ಅಂತ ನೋಡೋದಾದರೆ, ಸೊ ಮೊದಲನೇದು ದ ಫಾಲೋವಿಂಗ್ 4 ಸ್ಪೆಸಿಫಿಕೇಶನ್ ಶುಡ್ ಬಿ ಅಬ್ಸರ್ವ್ಡ್ ವೈಲ್ ಬೈಯಿಂಗ್ ಎ ಡಯೋಡ್. ಸೊ ಒಂದು ಡಯೋಡ್ ನಾವು ಕೊಂಡ್ಕೋಬೇಕಾದ್ರೆ ಒಂದು 4 ಸ್ಪೆಸಿಫಿಕೇಶನ್ಸ್ನ ನೋಡಬೇಕಾಗುತ್ತೆ ಅದರದ್ದು. ಸೊ ಮೊದಲನೇದು ಏನಂದರೆ ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್. ಏನು ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್ ಅಂದರೆ ದ ಮ್ಯಾಕ್ಸಿಮಮ್ ಎ ಸಿ ವೋಲ್ಟೇಜ್ ವಿಚ್ ಕ್ಯಾನ್ ಬಿ ಅಪ್ಲೈಡ್ ಸೇಫ್ಲಿ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಆಫ್ ಎ ರೆಕ್ಟಿಫೈರ್ ಈಸ್ ಕಾಲ್ಡ್ ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್. ಸೊ ಅಂದರೆ ನಾವೊಂದು ನಾರ್ಮಲ್ ಡಯೋಡ್ ಫಾರ್ವರ್ಡ್ ಬಯಾಸಲ್ಲಿ ಮ್ಯಾಕ್ಸಿಮಮ್ ಎ ಸಿ ವೋಲ್ಟೇಜ್ ಎಷ್ಟು ಕನೆಕ್ಟ್ ಮಾಡ್ಬೋದು ಅದಕ್ಕೆ ನಾವು ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್ ಅಂತ ಕರಿತೀವಿ. ಸೊ ಇನ್ನು ಈ ಎ ಸಿ ವೋಲ್ಟೇಜ್ ಏನದಲ್ಲ ಇದು ಆರ್ ಎಮ್ ಎಸ್ ವ್ಯಾಲ್ಯೂ ಅಲ್ಲ, ಪೀಕ್ ವ್ಯಾಲ್ಯೂ ಇರುತ್ತೆ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಅಂದರೆ ನಮಗೆ ಮಲ್ಟಿಮೀಟರ್ ಚೆಕ್ ಮಾಡಿದಾಗ ಎಷ್ಟು ಬರುತ್ತೆ ಸಪ್ಲೈ ಅದು. ಆದರೆ ಇಲ್ಲಿ
ಪೀಕ್ ವ್ಯಾಲ್ಯೂ ಏನಿರುತ್ತಲ್ಲ ಅದು ಭಾಳ ಜಾಸ್ತಿ ಇರುತ್ತೆ ಆರ್ ಎಮ್ ಎಸ್ ವ್ಯಾಲ್ಯೂಗಿಂತ. ಸೊ ಇಲ್ಲಿ ಪೀಕ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡೋಕ್ಕೆ ಎ ಸಿ ವೋಲ್ಟೇಜ್ ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್ ಅಂತ ನೋಡಿದಾಗ. ಸೊ ಆ ಪೀಕ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಎಷ್ಟು ಕನೆಕ್ಟ್ ಮಾಡ್ಬೋದು ನಾವು ಫಾರ್ವರ್ಡ್ ಬಯಾಸಲ್ಲಿ ಡಯೋಡ್ನ ಅಂತ ಹೇಳಿದ್ರೆ ಅದಕ್ಕೆ ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್ ಅಂತ ಕರಿತೀವಿ. ಎರಡನೇದು ಪೀಕ್ ಇನ್ವರ್ಸ್ ವೋಲ್ಟೇಜ್. ಸೊ ಏನು ಪೀಕ್ ಇನ್ವರ್ಸ್ ವೋಲ್ಟೇಜ್ ಅಂದರೆ ದ ಮ್ಯಾಕ್ಸಿಮಮ್ ಎ ಸಿ ವೋಲ್ಟೇಜ್ ವಿಚ್ ಕ್ಯಾನ್ ಬಿ ಅಪ್ಲೈಡ್ ಸೇಫ್ಲಿ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ of a rectifier in its non-conducting state, that is reverse bias state, is called peak inverse voltage. So peak inverse voltage ಅಂದರೆ per plate AC ವೋಲ್ಟೇಜ್ಗೆ ರಿವರ್ಸ್. ಇದು ಅಂದರೆ ಒಂದು ಡಯೋಡ್ ರಿವರ್ಸ್ ಬಯಾಸ್ ಅಲ್ಲಿದ್ದಾಗ ನಾವು ಸೇಫ್ ಆಗಿ ಎಷ್ಟು ಮ್ಯಾಕ್ಸಿಮಮ್ ಎ ಸಿ ವೋಲ್ಟೇಜ್ನ ಅಪ್ಲೈ ಮಾಡ್ಬೋದು ಆ್ಯನೋಡ್ ಮತ್ತು ಕ್ಯಾಥೋಡ್ ಮಧ್ಯೆ ರಿವರ್ಸ್ ಬಯಾಸಲ್ಲಿ ಅಂತ ನೋಡಿದರೆ ಅದಕ್ಕೆ ನಾವು ಪೀಕ್ ಇನ್ವರ್ಸ್ ವೋಲ್ಟೇಜ್ ಅಂತ ಕರಿತೀವಿ. ನಾರ್ಮಲ್ ಆಗಿದ್ದು ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್ಗಿಂತ 2 ಅಥವಾ 3 ಪಟ್ಟು ಜಾಸ್ತಿ ಇರುತ್ತೆ. ಅಂದರೆ ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್ ನಮಗೆ 400 ವೋಲ್ಟ್ಸ್ ಇತ್ತು ಅಂದರೆ ಪೀಕ್ ಇನ್ವರ್ಸ್ ವೋಲ್ಟೇಜು ಆಲ್ಮೋಸ್ಟ್ 2 or 3 ಟೈಮ್ಸ್ ಪರ್ ಪ್ಲೇಟ್ ಎ ಸಿ ವೋಲ್ಟೇಜ್ ಇರುತ್ತೆ, ಅಂದರೆ 800,000 ವೋಲ್ಟ್ಸು ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಪೀಕ್ ಪ್ಲೇಟ್ ಕರೆಂಟ್. ಸೊ ಏನು ಪೀಕ್ ಪ್ಲೇಟ್ ಕರೆಂಟ್ ಅಂದರೆ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕರೆಂಟ್ ವಿಚ್ ಕ್ಯಾನ್ ಫ್ಲೋ ಥ್ರೂ ದ ರೆಕ್ಟಿಫೈರ್ ಈಸ್ ಕಾಲ್ಡ್ ಪೀಕ್ ಪ್ಲೇಟ್ ಕರೆಂಟ್. ಸೊ ಮ್ಯಾಕ್ಸಿಮಮ್ ಎಷ್ಟು ಕರೆಂಟ್ ಫ್ಲೋ ಆಗುತ್ತೋ ಒಂದು ಡಯೋಡ್ ಮುಖಾಂತರ ಅದಕ್ಕೆ ನಾವು ಪೀಕ್ ಪ್ಲೇಟ್ ಕರೆಂಟ್ ಅಂತ ಕರಿತೀವಿ. ಸೊ ಇದು ಎ ಸಿ ಕರೆಂಟ್. ಪೀಕ್ ಪ್ಲೇಟ್ ಕರೆಂಟ್ ಅಂದರೆ ಡೈರೆಕ್ಟ್ ಎ ಸಿ ಅಪ್ಲೈ ಮಾಡಿರ್ತೀವಲ್ಲ ಆ ಎ ಸಿ ಕರೆಂಟ್ ಮ್ಯಾಕ್ಸಿಮಮ್ ಎಷ್ಟು ಫ್ಲೋ ಆಗುತ್ತೆ ರೆಕ್ಟಿಫೈರ್ ಮುಖಾಂತರ ಅದು ಪೀಕ್ ಪ್ಲೇಟ್ ಕರೆಂಟ್. ನೆಕ್ಸ್ಟ್ ಲಾಸ್ಟ್ 4ನೇದು ನೋಡೋದಾದ್ರೆ ಲೋಡ್ ಕರೆಂಟ್. ಏನು ಲೋಡ್ ಕರೆಂಟ್ ಅಂದರೆ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡೈರೆಕ್ಟ್ ಕರೆಂಟ್ ವಿಚ್ ಕ್ಯಾನ್ ಬಿ ಸಪ್ಲೈಡ್ ಬೈ ಎ ರೆಕ್ಟಿಫೈರ್ ಟು ದ ಲೋಡ್ ಈಸ್ ಕಾಲ್ಡ್ ಲೋಡ್ ಕರೆಂಟ್. ಅಂದರೆ ಒಂದು ಡಯೋಡು ಫಾರ್ವರ್ಡ್ ಬಯಾಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವು ಎ ಸಿ ಕನೆಕ್ಟ್ ಮಾಡಿದಾಗ ಡಿ ಸಿ ಔಟ್ಪುಟ್ ಕೊಡುತ್ತಾ. ಸೊ ಆ ಡಿ ಸಿ ಔಟ್ಪುಟ್ ಕರೆಂಟು ಮ್ಯಾಕ್ಸಿಮಮ್ ಲೋಡ್ಗೆ ಎಷ್ಟು ಪ್ರೊವೈಡ್ ಮಾಡುತ್ತೋ ಒಂದು ಡಯೋಡ್ ಅನ್ನೋದಕ್ಕೆ ಲೋಡ್ ಕರೆಂಟ್ ಅಂತ ಕರಿತೀವಿ. ಸೊ ಈ ಸ್ಪೆಸಿಫಿಕೇಶನ್ಸ್ ಎಲ್ಲ ನಾವು ಒಂದು ಡಯೋಡ್ ಪರ್ಚೇಸ್ ಮಾಡೋಕ್ಕಾದ್ರೆ ಯೂಸ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಬೇಕಾಗುತ್ತಾ. ನಮ್ಗೆ ಯಾವ್ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇರುತ್ತೋ ಆ ರೀತಿ ಸ್ಪೆಸಿಫಿಕೇಶನ್ಸ್ ಇರೋ ಡಯೋಡ್ಸ್ನ ನಾವು ಪರ್ಚೇಸ್ ಮಾಡಬೇಕು. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಪಿ ಎನ್ ಜಂಕ್ಷನ್ ಡಯೋಡು ಅಂದರೆ ಡಯೋಡ್ ಅಂದ್ರೇನು, ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಅಂದ್ರೇನು, ಅವು ಯಾವ ರೀತಿ ವರ್ಕ್ ಮಾಡುತ್ತೆ ಡಯೋಡ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಾಸಲ್ಲಿ, ಮತ್ತು ಕೆಲವು ಡಯೋಡ್ಸ್ದು ಸ್ಪೆಸಿಫಿಕೇಶನ್ಸ್. ಇನ್ನು ಮುಂದಿನ ವೀಡಿಯೋದಲ್ಲಿ ಏನು ಮಾಡೋಣ, ಡಯೋಡು ಫಾರ್ವರ್ಡ್ ಬಯಾಸಲ್ಲಿ ಮತ್ತು ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿ ಪವರ್ ಸಪ್ಲೈಗೆ ಯಾವ ರೀತಿ ಔಟ್ಪುಟ್ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಚೇಂಜ್ ಮಾಡಿದ್ರೆ ಔಟ್ಪುಟ್ ವೋಲ್ಟೇಜ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಏನಾದರೂ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಸವ ITI ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.